ರೈತರ ಒಂದು ಏನು ಈ ಬೇಡಿಕೆ ಇದೆ, ಈ ಬೇಡಿಕೆ ಪರವಾಗಿ ನಾನು ಬಂದಿದ್ದೀನಿ ಅಂತಕ್ಕಂಥ ವಿಚಾರವನ್ನ ತಮಗೆ ತಿಳಿಸ್ತಾ, ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪಾದಗಳಲ್ಲಿ ಮತ್ತೊಮ್ಮೆ ನಮಸ್ಕರಿಸಿ, ವೇದಿಕೆ ಮೇಲೆ ಇರ್ತಕ್ಕಂಥ CR ಗೌಡ್ರೆ, ಎಲ್ಲ ಮುಖಂಡರು, ಹಲವಾರು ಜನ ಇದ್ದೀರಾ, ಈ ಭಾಗದ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ತಾಯಂದರೆ, ಮಾಧ್ಯಮದ ಸ್ನೇಹಿತರೆ, ವಿಶೇಷವಾಗಿ ರೈತ ಬಂಧುಗಳೇ, ನಿಮ್ಮೆಲ್ಲರ ಆತಂಕ, ನಿಮ್ಮೆಲ್ಲರ ನೋವು, ಈ ಭಾಗದಲ್ಲಿ ಹೊಸದಾಗಿ ನೀವು ಧ್ವನಿಯನ್ನು ಎತ್ತಿದ್ದೀರಾ. ಅದೇ ಸುಮಾರು ತಿಂಗಳುಗಳ ಹಿಂದೆ ಸೋಲ್ದೇನಹಳ್ಳಿ ಭಾಗದಲ್ಲಿ, ಮೋಟ್ಗನಹಳ್ಳಿ ಭಾಗದಲ್ಲಿ ಈ ವಿಚಾರ ಬಹಳ ಚರ್ಚೆಯಲ್ಲಿತ್ತು. ಅವತ್ತಿನ ದಿನದಲ್ಲೂ ಸಹ ನಾನು ರೈತರ ಪರವಾಗಿ ಸಭೆಯನ್ನ ಮಾಡಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ, ಯಾವುದೇ ಕಾರಣಕ್ಕೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಭಾಗದಲ್ಲಿ ಮಾಡಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ರೈತರಿಗೂ ಭರವಸೆ ಕೊಟ್ಟು ಅದನ್ನ ಮಾನ್ಯ ಮಂತ್ರಿಗಳ, ಮುಖ್ಯಮಂತ್ರಿಗಳ ಮತ್ತೆ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಸರ್ಕಾರದಲ್ಲಿ ರೈತರ ಫಲವತ್ತಾದ ಭೂಮಿಯನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ನಮ್ಮ ಕ್ಷೇತ್ರದಲ್ಲಿ ಬಿಟ್ಕೊಡೋದು ಬೇಡತಾ ಅಂತ ಒಂದು ತೀರ್ಮಾನವನ್ನ ಮಾಡಿ, ನಾನು ನಮ್ಮ ಪಕ್ಷದ ಮುಖಂಡರು ರೈತರಿಗೆ ಭರವಸೆಯನ್ನ ಕೊಟ್ಟು ಅವತ್ತೇ ನಾನು ಮಾತನ್ನ ಕೊಟ್ಟಿದ್ದೆ. ಯಾವುದೇ ಕಾರಣಕ್ಕೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಭೂಮಿಯನ್ನ ನನ್ನ ಕ್ಷೇತ್ರದಲ್ಲಿ ಬಿಟ್ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ, ನೀವು ಬೇಕಾದ್ರೆ ಬೇರೆ ಎಲ್ಲಾದ್ರೂ ಮಾಡ್ಕೊಳ್ಳಿ, ನನ್ನ ಕ್ಷೇತ್ರದಲ್ಲಿ ಬೇಡ ಅಂತಕ್ಕಂಥ ಮಾತನ್ನ ನಾನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟಂತ MB ಪಾಟೀಲ್ ಅವರ ಸಚಿವರವರ ಗಮನಕ್ಕೆ ತಂದಿದ್ದೆ. ಅವರು ಅದನ್ನ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಎರಡನೇ ಆತಂಕ, ನನ್ನ ಕ್ಷೇತ್ರದಲ್ಲಿ ಬರ್ತಾ ಇರತಕ್ಕಂಥದ್ದು ಕೆಲವೊಂದು ಸಂದರ್ಭ, ಈ ಸಂದರ್ಭದಲ್ಲಿ ನಾನು ಅದನ್ನು ಮಾತಾಡಲ್ಲ. ಯಾಕೆ ಈ ತರ ಚರ್ಚೆ ಸ್ಟಾರ್ಟ್ ಆಯ್ತು, ಯಾಕೆ ಸರ್ವೆ ಆಯ್ತು ಅಂತ ಸರ್ಕಾರದ ಭಾಗ ಆಗಿ ನಾನು ಈ ವೇದಿಕೆಯಲ್ಲಿ ಇದು ಮೊಳಕೆ ಹೊಡೆದಿರ್ತಕ್ಕಂಥದನ್ನ ಪ್ರಾರಂಭದಲ್ಲೇ ಅದನ್ನ ಚಿವುಟಕ್ಕಂತ ಶಕ್ತಿಯನ್ನ ನನ್ನ ವಿಧಾನಸಭಾ ಕ್ಷೇತ್ರದ ಜನತೆ, ವಿಶೇಷವಾಗಿ ನೀವು ಸೋಲೂರು ಹೋಬಳಿಯ ಜನತೆ 8,002 ಮತಗಳ ಮುನ್ನಡೆಯನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿದ್ದೀರಾ. ಆ ಶಕ್ತಿ ಕೊಟ್ಟಿದ್ದೇನೆ ದೇವರು. ನೀವು ಆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದಕ್ಕೆ ನಾನು ಈ ಪ್ರಾರಂಭದಲ್ಲೇ ಇದು ಈ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ನಾನು ಹೋರಾಟ ಮಾಡಬೇಕೋ ಆ ರೀತಿ ಹೋರಾಟವನ್ನ ಮಾಡಿ ಈ ಭಾಗದಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ವಶಪಡಿಸಿಕೊಳ್ತಕ್ಕಂಥ ಸಂದರ್ಭ ಬರ್ದೇ ಇರೋ ತರ ಮಾಡ್ತೀನಿ. ಬಂದಂತ ಸಂದರ್ಭದಲ್ಲಿ ನಿಮ್ಮ ಪರ ನಿಂತು ಯಾವುದೇ ರೀತಿಯ ಹೋರಾಟಕ್ಕೂ ಸಹ ನನ್ನ ಶಾಸಕ ಸ್ಥಾನವನ್ನು ಸಹ ಪಣಕ್ಕಿಟ್ಟು ನಾನು ಹೋರಾಟವನ್ನು ಮಾಡುತ್ತೇನೆ. ಈಗ ರೈತರು ನಿಮ್ಮ ಆತಂಕ, ನಿಮ್ಮ ನೋವು ಏನಿದೆ, ನಿಮ್ಮ ನೋವಿಗೆ ಯಾವತ್ತೂ ನಾನು ಅವಕಾಶವನ್ನ ಈ ಕ್ಷೇತ್ರದ ನಿಮ್ಮೆಲ್ಲರ ಸೇವಕನಾಗಿ ನಾನು ಬಿಟ್ಕೊಡೋದಿಲ್ಲ. 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಭಾಗದಲ್ಲಿ ಆಗ್ತಕ್ಕಂಥ ಸಂದರ್ಭ ಯಾವತ್ತೂ ಸಹ ಉದ್ಭವಿಸ್ತಂತೆ ನಾನು ನೋಡ್ಕೋತೀನಿ, ನಿಮ್ ಪರ ನಿಂತ್ಕೋತೀನಿ. ನೀವು ಯಾವ ರಾತ್ರಿ 1 ಗಂಟೆ ರಾತ್ರಿ ಕರೆದ್ರು ನಾನು ನಾನು ಆಡಳಿತ ಪಕ್ಷದ ಶಾಸಕನಾಗಿದ್ರು ಸಹ ನನಗೆ ನನ್ನ ಕ್ಷೇತ್ರದ ರೈತರು, ನನ್ನ ಕ್ಷೇತ್ರದ ಜನರಹಿತ ಮುಖ್ಯನೇ ಹೊರತು ಸರ್ಕಾರದ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಭೂಮಿ ಒಳಪಡಿಸ್ಕೊಳ್ತಕ್ಕಂಥ ಯೋಜನೆಗೆ ನಾನು ಯಾವತ್ತೂ ಪರ ಇರಲ್ಲ, ವಿರೋಧ ಇರ್ತೀನಿ. ಇದು ಒಂದು. ಮುಂದಿನ ದಿನಗಳಲ್ಲಿ ಈ ಭಾಗದ ಆಯ್ದ ರೈತ ಮುಖಂಡರನ್ನ ನೀವೇ ಸೆಲೆಕ್ಟ್ ಮಾಡಿದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟ ಇಲಾಖೆ ಸಚಿವರಾದಂತ MB ಪಾಟೀಲ್ ಅವರ ಬಳಿಗೆ ರೈತರ ಮುಖಂಡರ ನಿಯೋಗವನ್ನ ಕರೆದುಕೊಂಡು ಹೋಗಿ ನನ್ನ ಪತ್ರದಲ್ಲೇ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ವಿಮಾನ ನಿಲ್ದಾಣಕ್ಕೆ ತಾವು ಭೂಮಿಯನ್ನ ಸ್ವಾಧೀನಪಡಿಸ್ಕೋಬಾರದು, ನೀವೆಲ್ಲಾದ್ರೂ ಬೇರೆ ಭಾಗದಲ್ಲಿ ಮಾಡಿ ಅಂತಕ್ಕಂಥದನ್ನ ನನ್ನ ಪತ್ರದಲ್ಲೇ ಸಹ ನಾನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಇನ್ನೂ ಒಂದೆರಡು ವಿಚಾರ, ಈ ಭಾಗದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ವಿಮಾನ ನಿಲ್ದಾಣ ಬೇಡ ಅಂತಕ್ಕಂಥದ್ದು ಚರ್ಚೆ ಹಲವಾರು ಸುತ್ತಿನಲ್ಲಿ ಇಲಾಖೆಯ ಸಭೆ ನಡೀಬೇಕಾದ್ರೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಇದು ಏಕಾಏಕಿ ಉಟ್ಕೊಂಡಿರ್ತಕ್ಕಂಥ ಒಂದು ಅಂಶ. ಏಕಾಏಕಿ ಉಟ್ಕೊಂಡಿರ್ತಕ್ಕಂಥದಕ್ಕೆ ನೀವ್ಯಾರು ರೈತರು
ಆತಂಕಗೊಳ್ಳೋದು ಬೇಡ. ಇವತ್ತು ಸರ್ವೆ ನಡೀತಾ ಇದೆ. ಸರ್ವೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ. ವಿಮಾನ ನಿಲ್ದಾಣ ಈ ಭಾಗದಲ್ಲಿ ಮಾಡಿದ್ರೆ ಈಗಿರ್ತಕ್ಕಂಥ ವಿಮಾನ ನಿಲ್ದಾಣಕ್ಕೆ ಹೊರೆ ಏನು ಕಡಿಮೆ ಆಗಲ್ಲ, ಅನುಕೂಲ ಆಗಲ್ಲ. ಜನತೆಗೆ ಅನುಕೂಲ ಆಗಬೇಕು ಅಂತಂದ್ರೆ, ಬೆಂಗಳೂರು ಸುತ್ತಮುತ್ತ ಇರುವಂತ ಭಾಗಗಳಿಗೆ ಅನುಕೂಲ ಆಗಬೇಕು ಅಂದ್ರೆ ಅಂತಾರಾಷ್ಟ್ರೀಯ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಮಾಡಿದ್ರೆ ಮಾತ್ರ ಅನುಕೂಲ ಆಗ್ತದೆ, ಇಲ್ಲ ಅಂದ್ರೆ ಆಗೋದಿಲ್ಲ ಅಂತಕ್ಕಂಥ ಅಂಶವನ್ನ ನನಗಿರ್ತಕ್ಕಂಥ ಏನೋ ಅಷ್ಟೋ ಎಷ್ಟೋ ಜ್ಞಾನದಲ್ಲಿ ನಾನು ಸಭೆಯಲ್ಲಿ ಸಹ ಅದನ್ನ ಮಂಡಿಸಿದ್ದೇನೆ. ಅಧಿಕಾರಿಗಳು ಸಹ ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ ನೀವ್ಯಾರು ಆತಂಕ ಪಡೋದು ಬೇಡ. ನಿಮ್ಮ ಸಮಾಧಾನಕ್ಕೆ ನಾನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟ ಸಚಿವರ ಬಳಿಗೆ ರೈತರ ತಂಡದ ನಿಯೋಗವನ್ನ ಕರೆದುಕೊಂಡು ಹೋಗಿ ಅಲ್ಲೂ ಸಹ ಭರವಸೆ ಕೊಡಿಸ್ತೇನೆ. ನಮ್ಮ ಭಾಗದಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಅದು ಸೋಲೂರು ಇರ್ಬೋದು, ಸೋಲ್ದನಹಳ್ಳಿ ಭಾಗದಲ್ಲಿ ಇರ್ಬೋದು ಮಾಡ್ಲಿಕ್ಕೆ ನಾನು ಅವಕಾಶ ಕೊಡಲ್ಲ. ಯಾವತ್ತು ನನ್ನ ಕ್ಷೇತ್ರದ ರೈತರ ಪರವಾಗಿರ್ತೀನಿ, ನನ್ನ ಕ್ಷೇತ್ರದ ಜನತೆಯ ಪರವಾಗಿರ್ತೀನಿ. ನನಗೆ ಅಧಿಕಾರ ಮುಖ್ಯ ಅಲ್ಲ. ನಾನಿಲ್ಲಿ ಹಣ ಮಾಡ್ಲಿಕ್ಕೆ, ಕಮಿಷನ್ ಹೊಡಿಲಿಕ್ಕೆ ಶಾಸಕನಾಗಿ ಬರಲಿಲ್ಲ. ಸೋಲೂರು ಹೋಬಳಿಗೆ ನಾನು ಶಾಸಕನಾದ್ಮೇಲೆ ಇವತ್ತು ಕಾವೇರಿ ನೀರಾವರಿ ನಿಗಮದಿಂದ ಅನುದಾನವನ್ನ ಈ ಕ್ಷೇತ್ರದಲ್ಲಿ 10 ಪೈಸೆದಿಂದ ತಂದಂತ ಉದಾಹರಣೆ ಇರಲಿಲ್ಲ. 31.5 ಕೋಟಿ ವೆಚ್ಚದ ಅನುದಾನವನ್ನು ತಂದು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತ ರಸ್ತೆಗಳಿಗೆ ಇವತ್ತು ಟೆಂಡರ್ ಫೈನಲೈಸ್ ಆಗಿದೆ. ಗದ್ಗೆ ಮಠದ ರಸ್ತೆ 4.5 ಕೋಟಿ ಅನುದಾನದಲ್ಲಿ, ಚಿಕ್ಕನಹಳ್ಳಿ ರಸ್ತೆ, ಗೊರೂರು ರಸ್ತೆ ಸುಮಾರು ಒಂದು 20-25 ಕಿಲೋಮೀಟರ್ ನಮ್ಮ ಸಿ.ಆರ್. ಗೌಡರು, ಬಾಬಣ್ಣ, ಗಂಗರಂಗಣ್ಣ ಎಲ್ಲ ಸರ್ವೆ ಮಾಡಿಸಿ ಅದನ್ನ ಚಾಲನೆ ಕೊಟ್ಟಿದ್ದಾರೆ. ಚಿಕ್ಕದಾಗಿರ್ತಕ್ಕಂಥ ರಸ್ತೆಗಳನ್ನ ಎಷ್ಟು ಜಾಗ ಇದೆಯೋ ಅಷ್ಟು ಅಗಲೀಕರಣ ಮಾಡಕ್ಕೆ ಹೇಳಿದ್ದೀನಿ. ಟೆಂಡರ್ ಫೈನಲ್ ಆಗಿದೆ. ಇನ್ನೊಂದು 10-15 ದಿವಸದಲ್ಲಿ ಪೂಜೆಯನ್ನ ಮಾಡ್ತೇನೆ. ಅದಾದ್ಮೇಲೆ ನಮ್ಮ ಸಿ.ಆರ್. ಗೌಡರು ಹೇಳಿದ್ರು, ಮೌಂಟ್ಗನಹಳ್ಳಿ ಮಲ್ಲೂರು ಮಾರ್ಗವಾಗಿ ಕೊತ್ಕಾನಹಳ್ಳಿ ರಸ್ತೆ ಆಗ್ಬೇಕು 10 ಕಿಲೋಮೀಟರ್ ಅಂತ. ಅದಕ್ಕೂ ಸಹ 8 ಕೋಟಿ ರುಗಳ ಅನುದಾನ ಮಂಜೂರು ಮಾಡಿಸಿ ಇವತ್ತು ಟೆಂಡರ್ ನೋಟಿಫಿಕೇಶನ್ ಬರ್ತಾ ಇದೆ. ಅದರ ಊರ ಒಳಗಡೆ ಏನೇನು ಗುಡಾಮರಹಳ್ಳಿ ಕಾಮಗಾರಿ, ರಸ್ತೆ ಚರಂಡಿ ಕಾಮಗಾರಿ ಪ್ರಗತಿಯಲ್ಲಿ ಕಂಪ್ಲೀಟ್ ಆಗಿದೆ. ಇದ್ರ ಜೊತೆಗೆ ಇನ್ನೂ ಹಲವಾರು ರೀತಿಯ ಯೋಜನೆಗಳನ್ನ ಈ ಭಾಗಕ್ಕೆ ತರಲಿಕ್ಕೆ ನಾನು ದಿನನಿತ್ಯ ಶ್ರಮವನ್ನ ಪಡ್ತಾ ಇದ್ದೇನೆ. ನಿಮ್ ಜೊತೆಲಿರ್ತೇನೆ. ಇದು ರಾಜಕಾರಣದ ಮಾತಾಡ್ತಕ್ಕಂಥ ಸಭೆ ಅಲ್ಲ, ಅಭಿವೃದ್ಧಿ ವಿಚಾರ. ನೀವು ಎಲ್ಲ ಸೇರಿದ್ರಿಂದ ನಿಮ್ಮ ಗಮನಕ್ಕೂ ಇರಲಿ ಅಂತಕ್ಕಂಥದ್ದನ್ನ ಅದು ಸೇರಿಸ್ತೀನಿ. ಈಗ ನೆಕ್ಸ್ಟ್ ನಮ್ದು ಪ್ರಗತಿ ಪಥ ಅಂತ ಒಂದು ಯೋಜನೆ ಬರ್ತದೆ. ಪ್ರಗತಿ ಪಥ ಯೋಜನೆಯಲ್ಲಿ ನಾನು ಸೋಲೂರು ಹೋಬಳಿಗೆ ಒಂದು 30%, 70% ನೆಲಮಂಗಲ ತಾಲೂಕಿಗೆ ಹಾಕ್ಲಿಕ್ಕೆ ಈಗಾಗಲೇ ನಾನು ಕಾಮಗಾರಿಗಳ ಪಟ್ಟಿಯನ್ನು ಕೊಟ್ಟಿದ್ದೇನೆ. ನಿಮ್ಗೆಲ್ಲರಿಗೂ ಸಹ ನಾನು ಯಾವತ್ತೂ ದ್ರೋಹ ಮಾಡತಕ್ಕಂಥ ಕೆಲಸ ಮಾಡೋದಿಲ್ಲ. ರೈತರ ಭೂಮಿ ವಿಚಾರದಲ್ಲಿ ನಿಮ್ ಜೊತೆಲಿ ಇರ್ತೀನಿ. ಯಾವತ್ತೂ ಸಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಲ್ಲಿ ಜಾಗ ಕೊಡ್ತಕ್ಕಂಥದ್ದು ನಾನು ಬಿಡಲ್ಲ, ನೀವು ಬಿಡಬೇಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಾ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ.